ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭಿವೃದ್ಧಿ ಗೌಣವಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತಾ ಇದೆಯಲ್ಲ, ಇವರ ಪ್ರತಿಷ್ಠೆಯಲ್ಲಿ ಕ್ಷೇತ್ರ ಬಡವಾಗ್ತಿದೆ ಅಂತ ಹೇಳಿ ನಟರಾಜನ್ ಅವರು ಬೆಂಗಳೂರಿಂದ ನಮಗೆ ವಾಟ್ಸ್ಆಪ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಅಹಂಕಾರದ ಮದವೇರಿರೋ ಡಿಕೆ ಬ್ರದರ್ಸ್ ಕೆಂಗಣ್ಣಿಗೆ ಮುನಿರತ್ನ ಮತ್ತು ಅವರ ಕ್ಷೇತ್ರದ ಸಮಸ್ಯೆಗಳು ಬಲಿಯಾಗಿದ್ದಾವೆ ಅಂತೇಳಿ ಇದು ನಟರಾಜ್ ಅವರು ಆಡಿರುವಂತಹ ಮಾತು. ಇನ್ನು ಇದೆಲ್ಲದರ ಬಗ್ಗೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕುಸುಮಾ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗ್ಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನ್ ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಲಿಸಿದ್ದಾರೆ. ಇದು ಒಂದು ಕೆಲಸ ನಿಲ್ಲಿಸಿದ್ರೆ, ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ, ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ಮಾಡಿ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭಿವೃದ್ಧಿ ಗೌಣವಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತಾ ಇದೆಯಲ್ಲ, ಇವರ ಪ್ರತಿಷ್ಠೆಯಲ್ಲಿ ಕ್ಷೇತ್ರ ಬಡವಾಗ್ತಿದೆ ಅಂತ ಹೇಳಿ ನಟರಾಜನ್ ಅವರು ಬೆಂಗಳೂರಿಂದ ನಮಗೆ ವಾಟ್ಸ್ಆಪ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಅಹಂಕಾರದ ಮದವೇರಿರೋ ಡಿಕೆ ಬ್ರದರ್ಸ್ ಕೆಂಗಣ್ಣಿಗೆ ಮುನಿರತ್ನ ಮತ್ತು ಅವರ ಕ್ಷೇತ್ರದ ಸಮಸ್ಯೆಗಳು ಬಲಿಯಾಗಿದ್ದಾವೆ ಅಂತೇಳಿ ಇದು ನಟರಾಜ್ ಅವರು ಆಡಿರುವಂತಹ ಮಾತು. ಇನ್ನು ಇದೆಲ್ಲದರ ಬಗ್ಗೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕುಸುಮಾ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗ್ಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನ್ ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್
ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಸಿದ್ದಾರೆ. ಇದು ಒಂದು ಕೆಲಸ ಇದಕ್ಕೆ ನಿಲ್ಸಿದ್ರೆ ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ಮಾಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭಿವೃದ್ಧಿ ಗೌಣವಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತಾ ಇದೆಯಲ್ಲ, ಇವರ ಪ್ರತಿಷ್ಠೆಯಲ್ಲಿ ಕ್ಷೇತ್ರ ಬಡವಾಗ್ತಿದೆ ಅಂತ ಹೇಳಿ ನಟರಾಜ್ ಅನ್ನೋರು ಬೆಂಗಳೂರಿಂದ ನಮಗೆ ವಾಟ್ಸ್ಆಪ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಅಹಂಕಾರದ ಮದವೇರಿರೋ ಡಿಕೆ ಬ್ರದರ್ಸ್ ಕೆಂಗಣ್ಣಿಗೆ ಮುನಿರತ್ನ ಮತ್ತು ಅವರ ಕ್ಷೇತ್ರದ ಸಮಸ್ಯೆಗಳು ಬಲಿಯಾಗಿದ್ದಾವೆ ಅಂತೇಳಿ ಇದು ನಟರಾಜ್ ಅವರು ಆಡಿರುವಂತಹ ಮಾತು. ಇನ್ನು ಇದೆಲ್ಲದರ ಬಗ್ಗೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕುಸುಮಾ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗ್ಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ, ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು, ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ, ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ, ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಸಿದ್ದಾರೆ. ಇದು ಒಂದು ಕೆಲಸ ಇದಕ್ಕೆ ನಿಲ್ಸಿದ್ರೆ ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಯಾವ್ಯಾವ ಕೆಲಸಗಳು ವರ್ಕ್ ಆರ್ಡರ್ ಇಶ್ಯೂ ಆಗಿ ವರ್ಕ್ ಮಾಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅಭಿವೃದ್ಧಿ ಗೌಣವಾಗಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತಾ ಇದೆಯಲ್ಲ, ಇವರ ಪ್ರತಿಷ್ಠೆಯಲ್ಲಿ ಕ್ಷೇತ್ರ ಬಡವಾಗ್ತಿದೆ ಅಂತ ಹೇಳಿ ನಟರಾಜ್ ಅನ್ನೋರು ಬೆಂಗಳೂರಿಂದ ನಮಗೆ ವಾಟ್ಸ್ಆಪ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಅಹಂಕಾರದ ಮದವೇರಿರೋ ಡಿಕೆ ಬ್ರದರ್ಸ್ ಕೆಂಗಣ್ಣಿಗೆ ಮುನಿರತ್ನ ಮತ್ತು ಅವರ ಕ್ಷೇತ್ರದ ಸಮಸ್ಯೆಗಳು ಬಲಿಯಾಗಿದ್ದಾವೆ ಅಂತೇಳಿ ಇದು ನಟರಾಜ್ ಅವರು ಆಡಿರುವಂತಹ ಮಾತು. ಇನ್ನು ಇದೆಲ್ಲದರ ಬಗ್ಗೆ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕುಸುಮಾ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಕಾಮಗಾರಿಗಳು ಯಾವ್ಯಾವ ನಿಂತಿದಾವೆ ಅಂತಂದ್ರೆ ಅದಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಆಗಿದಾವೆ. ಆ ಕಾಮಗಾರಿಗೆ ಬಿಡುಗಡೆ ಆಗ್ಬೇಕಾಗಿರೋ ಹಣ ಬಿಡುಗಡೆ ಆಗಿದೆ, ಕಾಮಗಾರಿಗಳು ನಡೆದಿಲ್ಲ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಆರ್ ನಗರ್ ಆರ್ಚ್ ಬಹಳ ಹೆಚ್ಚು ಸದ್ದು ಮಾಡ್ತಾ ಇದೆ. ಆರ್ ನಗರ್ ಆರ್ಚ್ ಅಲ್ಲಿ ಫ್ಲೈಓವರ್ ನಿಂತಿದೆ ಅಂತ ಹೇಳಿ ನೋಡಿ, ನಾನು ನಿಮ್ಗೆ ತೋರಿಸಬೇಕು ಅಂತ ಬಯಸ್ತಾ ಇದ್ದೀನಿ. ವರ್ಕ್ ಆರ್ಡರ್ 2022ರಲ್ಲಿ ಇಶ್ಯೂ ಆಗುತ್ತೆ. ಏನಂತ ಇಶ್ಯೂ ಆಗುತ್ತೆ, ಎಷ್ಟು ಕೋಟಿ ಕೆಲಸ ಇದು? 71 ಕೋಟಿ 44,91,400 ರೂಗಳ ಕೆಲಸ ಇದು. 24 ತಿಂಗಳಲ್ಲಿ ಈ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಇವರು ಸಚಿವರಾಗಿದ್ದಾಗ ಈ ಕೆಲಸದ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. 2022ರಲ್ಲಿ 2 ಬಿಲ್ಗಳನ್ನ ಅವರು ತೆಗೆದುಕೊಳ್ತಾರೆ. ಒಂದು 10 ಕೋಟಿ ಬಿಲ್ಲು, ಇನ್ನೊಂದು 9.25 ಕೋಟಿ ಬಿಲ್ ಅನ್ನ ತೆಗೆದುಕೊಳ್ತಾರೆ. 71ರಲ್ಲಿ 22 ಕೋಟಿ ಆಲ್ರೆಡಿ ಬಿಲ್ ತಗೊಂಡಿದ್ದಾರೆ. ಕೆಲಸ ಎಷ್ಟಾಗಿದೆ? 3 ಪಿಲ್ಲರ್ ನಿಲ್ಲಿಸಿದ್ದಾರೆ. ಯಾವುದೇ ಸರಿಯಾದಂತ ಮಾಹಿತಿಯನ್ನ ತೆಗೆದುಕೊಳ್ಳದೆ ಇವತ್ತು ಯಾಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ,
ಸರಿಯಾಗಿ ಯಾವುದು ಅವಾಗ ಸಚಿವರಿದ್ರು ಯಾವುದು ಟೆಕ್ನಿಕಲ್ ಅಪ್ರೂವಲ್ ತಗೊಂಡಿಲ್ಲ. ನಾವೇನೋ ಮಾಡಬೇಕು ಅಂತ ಹೇಳಿ ಎಲ್ಲ ಕೆಲಸ ಶುರು ಮಾಡಿದ್ರು. ಇವತ್ತು ಪ್ರಾಬ್ಲಮ್ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅಂತ ಒಬ್ರು ಹೇಳ್ತಾರೆ, ಟೆಕ್ನಿಕಲ್ ಇಶ್ಯೂ ಅಂತ ಒಬ್ರು ಹೇಳ್ತಾರೆ. ಸೊ ಯಾವುದೇ ಮುಂದಾಲೋಚನೆ ಇಲ್ಲದೆ ಆ ರಾಜರಾಜೇಶ್ವರಿ ನಗರ ಏನು ಆರ್ಚ್ ಇದೆ ಅದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸೊ ಅದನ್ನ ಒಡೆದಾಕಿ ಇವ್ರೇನೋ ಮಾಡಬೇಕು ಅಂತ ಹೇಳಿ ಇವ್ರ ಐಡಿಯಾ ಏನೋ ಇದೆ ಅಂತ ಹೇಳಿ ಮಾಡಿ ಯಾವುದೇ ಒಂದು ಟೆಕ್ನಿಕಲ್ ಸಲಹೆಗಳನ್ನು ತೆಗೆದುಕೊಳ್ಳದೆ ಕೆಲಸ ಶುರು ಮಾಡಿ ನಿಲ್ಸಿದ್ದಾರೆ. ಇದು ಒಂದು ಕೆಲಸ ನಿಲ್ಸಿದ್ರೆ ಇವತ್ತು ಯಾಕೆ ಕೆಲಸ ನಿಂತಿದೆ ಅಂತ ಹೇಳಿ ಎಲ್ಲಾ ಕೆಲಸಗಳು ನಿಂತಿದಾವೆ ಅಂತ ಹೇಳಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ನೋಟಿಸ್ ಅನ್ನ ಜಾರಿ